ನೀಟಾಗಿ ನಾನು ಒಬ್ಬನೇ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾಗ ನಾನು ಎಷ್ಟು ಸ್ಮಾರ್ಟ್ ಆಗಿದೆ ಕೇಳ್ರಿ ಮೊದ್ಲು ತಾಯಿ ಉಪ್ಪು ನಾ ಹಿಂಗೆ ಗೊತ್ತಾ ನಾನು ಜಡ್ಜ್ ಮಾಡ ಹಾಕಲ್ಲ. ಮೊಟ್ಟೆ ತಿನ್ನೋದು ಗೊತ್ತು, ಎಷ್ಟು ನಿಮಿಷ ಬೇಯಿಸ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ. ಒಂದು ವರ್ಷ ಇಡಬಾರ್ದು, ಹೋಟ್ಲ್ ಇಡಬೇಕಂತೆ ನೋಡಿ ಗೈಸ್. ಏನು ಮಾಡ್ಲಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್ ಇವತ್ತು ಇದೇ ಫಸ್ಟ್ ಟೈಮ್ ಫುಡ್ ಬ್ಲಾಗ್ ಮಾಡ್ತಾ ಇರೋದು ಅನ್ಸುತ್ತೆ. ಈಗ ಏನು ಮಾಡ್ತಾ ಇರೋದು ಅಂದರೆ ಎಗ್ ರೈಸ್ ಮತ್ತು ಇನ್ನೂ ಎಗ್ಗಲ್ಲಿ ಇನ್ನೊಂದು ರೆಸಿಪಿ ಮಾಡ್ತಾ ಇರೋದು. ಬರೀ ಈಗ ಹೆಂಗೆ ಮಾಡೋದು ಅಂತ ಇನ್ನೊಂದು ಅಮ್ಮನ ಚಾನಲ್ ಬರುತ್ತೆ, ಅದು ಫಸ್ಟ್ ಬಂದಿರುತ್ತೆ ಹೆಂಗೆ ಮಾಡೋದು ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ ಅಂದ್ಬಿಟ್ಟು ಅದ್ರಲ್ಲಿ ಕಟ್ ಮಾಡ್ಕೊಂಡು ಅದ್ರಲ್ಲಿ ನೋಡಿ. ಇದು ಈಗ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ, ಬನ್ನಿ ಅದನ್ನ ನೋಡೋಣ. ಹೋಗೋಣ ಕೋಚಿಂಗ. ಫಸ್ಟ್ ಬೇಕಾಗಿರೋದೇ ನಮಗೆ ಎಗ್ ರೈಸ್ಗೆ ಮೊಟ್ಟೆ ವೆಜ್ ಏನಿದೆ, ಇದು ಈರುಳ್ಳಿ, ಮೆಣಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು, ಇದು ಮೆಣಸಿನಕಾಯಿ. ಯಾಕೆಂದ್ರೆ ಇದು ಹಸಿ ಮೆಣಸಿನಕಾಯಿ ಇರಲಿಲ್ಲ, ಅದಕ್ಕೆ ಒಣ ಮೆಣಸಿನಕಾಯಿ ಹಾಕಿದೀವಿ. ಇನ್ನೊಂದು ಇದು ಅವನಿಗೆ ಎಗ್ ರೈಸ್ ಕಟ್ ಮಾಡು ಅಂದ್ರೆ ಚಿಕನ್ ಫ್ರೈಗೆ ಕಟ್ ಮಾಡ್ದಂಗೆ ಐತೆ. ಹೆಂಗೋ ಕಟ್ ಮಾಡೋ ಆಯ್ತು, ಹೆಂಗೋ ಐತೆ, ಹುಡುಗರು ಹಂಗೆ ತಾನೇ ಮಾಡೋದು. ಓಕೆ ಬನ್ನಿ ಈಗ ಲೆಟ್ಸ್ ಗೋ ಕಿಚನ್ ಮಾಡೋಣ ಈಗ. ಗೈಸ್ ಲೆಟ್ಸ್ ಸ್ಟಾರ್ಟ್. ಗ್ಯಾಸ್ ಆನ್ ಮಾಡೋಣ. ನೋಡಿ ಗೈಸ್, ಇಲ್ಲಿ ಆಲ್ರೆಡಿ ಅನ್ನ ರೆಡಿಯಾಗಿದೆ. ಎಸ್, ಆಲ್ರೆಡಿ ಅನ್ನ ರೆಡಿಯಾಗಿದೆ. ಈಗ ಫಸ್ಟ್ ನಮ್ಮ ಇಂಗ್ರೀಡಿಯೆಂಟ್ಸ್ ಗೊತ್ತಲ್ಲ, ಎಣ್ಣೆ ನಮಗೆ ಎಷ್ಟು ಬೇಕು ಅಷ್ಟು. ನಿಂಗೆ ಎಣ್ಣೆ ಜಾಸ್ತಿ ಬೇಕನ ಮಾಡೋ, ಹೆಂಗ್ ಮಾಡ್ತೀಯ ಸುಮ್ಮನೆ. ಗೈಸ್ ನೋಡಿ ಎಷ್ಟು ಹಾಕಿದ್ದೀನಿ ಎಣ್ಣೆ, ತೋರಿಸು, ಕಾಣಿಸ್ತದ ಗೊತ್ತಿಲ್ಲ ನೋಡ್ರಿ. ಒಟ್ಟಲ್ಲಿ ಇಷ್ಟು ಹಾಕಿದ್ದೀನಿ, ಬೇಕಾದ್ರೆ ಹಾಕೊಳ್ಳೋದು. ಗೈಸ್ ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದೀನಿ. ಈರುಳ್ಳಿ ಫ್ರೈ ಮಾಡ್ಕೊತಾ ಇದೀನಿ. ಈರುಳ್ಳಿ ಒಂಚೂರು ಫ್ರೈ ಆಗ್ಲಿ. ಕೆಂಪು ಮೆಣಸಿನಕಾಯಿ ಹಂಗೆ ಬಾಯ್ ತೋರ್ಸಲಿ, ಎಷ್ಟು ದಪ್ಪ ಐತಿ ತೋರ್ಸ್ಬಾ ಇಲ್ಲಿ ಈರುಳ್ಳಿ. ನೋಡಿ ಗೈಸ್ ಇಲ್ಲಿ ಹೆಂಗ್ ಗೈಸ್ ಇದನ್ನ ಬೇಯಿಸೋದು ನಾನು, ದಪ್ಪನೇ ಇರ್ಲಿ ಬಿಡಿ, ಕಟ್ ಮಾಡ್ತೀನಿ ಅಂತ ಇದನ್ನ ನೋಡ್ಕೊಂಡ್ ಮಾಡಕ್ ಹೋಗ್ಬಿಡಿ, ಸುಮ್ನೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಗೈಸ್ ಈಗ ಇನ್ನೊಂದು ರೆಸಿಪಿ ಮಾಡಬೇಕು ಮೊಟ್ಟೆದು, ಅದಕ್ಕೆ ಮೊಟ್ಟೆ ಬೇಯಿಸ್ಕೋಬೇಕು. ಗೈಸ್ 3 ಮೊಟ್ಟೆ ಮೊದ್ಲು ಎಲ್ಲಿಂದ ಬಂದಿರುತ್ತೆ ಹೇಳಿ, ಅದಕ್ಕೆ ತೊಳ್ಕೊಬಿಡ್ಬೇಕು. ಗೈಸ್ 3ನ ಈಗ ಬೇಯಕ್ಕೆ ನೀರು ಇನ್ನೂ ಚೆಲ್ಲಬೇಕು ಅನ್ಸುತ್ತೆ. ತೆಗೆಯದಂಗೆ ಪ್ಲೇಟ. ಜಾಸ್ತಿ ಜಾಸ್ತಿ ನೀರ್ ಚೆಲ್ಬಿಟ್ನಾ. ಗೈಸ್ ಇವಾಗ ಮೊಟ್ಟೆ ಬೇಯಕ್ಕೆ ಇಡೋಣ. ಈ ಕಡೆ ನೋಡಿ, ಈ ಕಡೆ ಇಡ್ತಾ ಇದೀನಿ. ಎಷ್ಟೊತ್ತು ಬೇಯ್ಬೇಕು ಅಂತ ಅನ್ಕೋದಿರೋ, ಒಂದು 10 ನಿಮಿಷ ಅನ್ಸುತ್ತೆ ಮೋಸ್ಟ್ಲಿ, ನನ್ಗೆ ಅನಿಸ್ತಂಗೆ. ಅದೆಲ್ಲ ಆಫ್ ಬಾಯ್ಲ್ ಆದಂಗ ಆಗುತ್ತೆ ಮೊಟ್ಟೆ ಒಳಗೆ. ಏನ್ ಮಾಡಿ, ಎಷ್ಟು ನಿಮಿಷ ಬೇಯಿಸ್ಬೇಕು ನಿನಗೆ ಗೊತ್ತಲ್ಲ, ಹೇಳು. ನಾನೇ ಮೊಟ್ಟೆ ಬೇಯಿಸ್ತೇನೆ. ಗೈಸ್ ನೋಡಿ, ಈರುಳ್ಳಿ ಒಂದು ರೇಂಜಿಗೆ ಬೇಯ್ತೈತೆ. ಬೇಯ್ಲಿ. ಜಾಸ್ತಿನೇ ಫ್ರೈ ಆಗ್ಬಿಟ್ಟೈತೆ ಗೈಸ್, ಜಾಸ್ತಿ ಉರಿ ಕೊಟ್ಟೋಗ್ಬಿಟ್ಟಿದೆ, ಜಾಸ್ತಿನೇ ಫ್ರೈ ಆಗೋಯ್ತಲ್ಲ. ಗೈಸ್ ಮೊಟ್ಟೆ ಹೊಡೆದ್ಬಿಡ ಲಾಸ್ಟಿಗೆ. ಇಷ್ಟೇ ನಮ್ದು ಎಗ್ ರೈಸ್ ಅಂದ್ರೆ ಎಲ್ಲ ಇದೆಯಲ್ಲೋ, ಇದರಲ್ಲೇ ಹೊಡೆದ್ಬಿಡ. ಒಂದು ಗೈಸ್, 2ನೇ ಮೊಟ್ಟೆ. 3 ಮೊಟ್ಟೆ ಕೇಳ್ದ, ಅದಕ್ಕೆ 3 ಮೊಟ್ಟೆ ಹಾಕಿ. ಖಾರ ಜಾಸ್ತಿ ಐತಿ ಅಂತ ಬೇರೆ ಹೇಳ್ತಾವನೆ. ನೋಡ ಸಾಕು. ಗಾಳಿಗೆ ನೋಡ್ತೀರಾ ಓನರ್, ಆಮೇಲೆ ಓನರೇ ನೋಡ್ತಾರಪ್ಪ ಈ ವ್ಲಾಗ್ನ. ತಾಯಿ ಉಪ್ಪು ನಾ ಹಿಂಗೆ ಗೊತ್ತಾ, ನಾನು ಜಡ್ಜ್ ಮಾಡ ಹಾಕಲ್ಲ, ಸುಮ್ನೆ ಏನೋ
ಹಾಕ್ಬೇಕು ಅಂದ್ಬಿಟ್ಟು ಹಾಕ್ತೀನಿ. ಆಮೇಲೆ ಉಪ್ಪಿಗೆ ಮಾಡ್ಬಿಟ್ಟೆ ಉಪ್ಪಾದ್ರೆ ಏನಿಲ್ಲ, ಉಪ್ಪಾದ್ರೆ ಏನೇನು ಅನ್ನ ಜಾಸ್ತಿ ಹಾಕೋದು ಅಷ್ಟೇ, ಏನಿಲ್ಲ ಅನ್ನ ಜಾಸ್ತಿ ಹಾಕೋದು. ಅನ್ನ ಜಾಸ್ತಿ ಉಪ್ಪು ಕಮ್ಮಿ ಆದ್ರೆ ಮತ್ತೆ ಉಪ್ಪು ಹಾಕೊಳ್ಳೋದು. ಖಾರ ಪುಡಿ ಆಯ್ತು, ಉಪ್ಪು ಆಯ್ತು, ನಮ್ಗೆ ಗೊತ್ತಲ್ಲ ಮಸಾಲೆ ಏನೇನ್ ಇರ್ತದೆ ಎಲ್ಲ ಸೇರ್ಸೋದೆ ನಾವು. ಅರ್ಶಿನ ಎಲ್ಲ ಸೇರ್ಸೋದೆ, ಬೆಳಿಗ್ಗೆ ಹಂಗೆ ಸೇರ್ಸೋದೆ, ಬೆಳಿಗ್ಗೆ ಇಳಿಸೋದೆ. ಅರ್ಶಿನ ಆಯ್ತು. ಅಡಿಗೆ ಮಾಡ್ಬೇಕಾರೆ ಗೈಸ್ ಯಾರು ಇದನ್ನ ನೋಡ್ಕೊಂಡು ಮಾಡಕ್ ಹೋಗ್ಬಿಡಿ. ಏನ್ ಇಂಗ್ರೀಡಿಯಂಟ್ ನನ್ ಒಂದೊಂದ್ಸತಿ ಚಿಕನ್ ಮಸಾಲೆ ಇದು ಚಿಕನ್ ಮಸಾಲೆ ಹಾಕದೆ ಇದೆ, ಅಲ್ಲ, ಅದು ಹಾಕದೆ. ಮಸಾಲ ಇದೆ, ಅದು ಎಗ್ ಕರಿ ಅದಕ್ಕೆ ಹಾಕೊಂಡ್ಬಿಡು. ಕಾಲಿನಾಗದೆ ವಾ. ಪಲಾವ್ ಪೌಡರ್ ಹಾಕಲ್ಲ. ಪಲಾವ್ ಪೌಡರ್ ಐತು ಗೈಸ್. ಗರಂ ಮಸಾಲ ಸ್ವಲ್ಪ. ಈಗ ಮಾಡ ನಿಮ್ ಕುಕಿಂಗ್ ಕ್ಲಾಸ್ ಅಲ್ಲಿ ಹೇಳ್ಕೊತೀರ. ಕುಕಿಂಗ್ ಗ್ಲಾಸು ಓ ಈಗ ತಗೋ. ಈಗ ಇಟ್ಕೊಳ್ಳಿ. ಏನಿಲ್ಲ ಏನಿಲ್ಲ, ಏನಾಗ್ಲಿ ಸರ್ಯಾಗಿ ಬಂದ್ಬಿಟ್ಟೈತಿ. ಕೊರಸ್ಬೇಡ. ನಾವು ಲಾಗಲ್ಲ ಹಿಂಗ್ ಮಾಡ್ಬಿಟ್ಟಿದೀನ ಹೆಂಗೆ ಅಂತ ನಂಗೆ ಗೊತ್ತಾಯ್ತಲ್ಲ. ನೀಟಾಗಿ ನಾನು ಒಬ್ಬನೇ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾಗೈತೆ. ನಾನು ಲಾಗಲ್ಲಿ ಹಿಂಗ್ ಮಾಡ್ತಾ ಇರೋದು ಅಂತ ನನಗೆ ಅನಿಸ್ತಂಗೆ. ಮಡ್ಡೆ ಪಲ್ಯ ಆಗೈತೆ ಗೈಸ್. ಇದು ನಿಂಗೆ ಬಿಟ್ರೆ ಅಂದ್ರೆ ಅನ್ನ ಆಗ್ದಂಗೆ ಅದು ಮಟ್ಟೆ ಪಲ್ಯನೇ ಆಗುತ್ತೆ. ಇಷ್ಟೇನೊಂದು ಸಿಂಪಲ್ ಆಗಿ ರೈಸ್. ಈಗ ಅನ್ನ ಹಾಕ್ತಾ ಇದೀನಿ. ಪ್ಲೀಸ್ ಏನೋ ಅನ್ಕೊಬಿಟ್ರೆ ಬೇರೆ ಏನೋ ಹಾಕಿಲ್ಲ ಅಂತ. ನಾನು ಏನೋ ಹಾಕೋದು ಇಲ್ಲ, ಏನೈತೋ ಅದನ್ನ ಹಾಕ್ತೀನಿ ಅಷ್ಟೇ. ಗೈಸ್ ಎಗ್ ರೈಸ್ ಆಗೋಯ್ತು ನೋಡ್ರಿ, ಬೇಕಾರೆ ನೋಡ್ ಹೆಂಗೋ ಐತೆ, ನೋಡೋಣ. ಅವ್ನು ತಿನ್ಲಿ, ಒಳ್ಳೆ ಚೆನ್ನಾಗಿದೆ. ನನ್ನ ಟೇಸ್ಟ್ ನೋಡಿದೆ ಚೆನ್ನಾಗಿದೆ. ಯಾಕೆ ನಾವು ಹೋಟ್ಲ್ ಓಪನ್ ಮಾಡೋದು? ಈಗ ಬೇಡ, ಇದು ಮುಗೀತು, ಎಗ್ ರೈಸ್ ಮುಗೀತು. ಈಗ ಇದು ಎಷ್ಟ್ ನಿಮಿಷ ಸಮಸ್ಯೆ ಏನಾಗಿದೆ ಅಂದ್ರೆ ಮೊಟ್ಟೆ ಎಷ್ಟು ನಿಮಿಷ ಬೇಯೋದು ಅಂತ ಗೊತ್ತಿಲ್ಲ. ನಾವು ಮೊಟ್ಟೆ ಇಟ್ಟಿದೀವಿ 3 ಮೊಟ್ಟೆನ, ಅಂದ್ರೆ ಇದು ತವಾ ಫ್ರೈ ಮಾಡಕ್ಕೆ. ಅದ್ ನೋಡಿದ್ರೆ ಇನ್ನು ಎಷ್ಟ್ ನಿಮಿಷ ಬೇಯಿಸ್ಬೇಕು ಅಂದ್ರೆ ನಂಗೆ ಗೊತ್ತಿಲ್ಲ. ಮೊಟ್ಟೆ ಹೇಳ್ಬೇಕು ಅಂದ್ರೆ ಮೊಟ್ಟೆ ತಿನ್ನೋದು ಗೊತ್ತು, ಎಷ್ಟ್ ನಿಮಿಷ ಬೇಯಿಸ್ಬೇಕು ಅಂತ ಗೊತ್ತಿಲ್ಲ ನಂಗೆ. ನೋಡೋಣ, ಒಟ್ಟ ತಿಂತೀನಿ ಚೆನ್ನಾಗಿ, ಅಂದ್ರೆ ದಪ್ಪ ಆಗಲ್ಲ ಗೈಸ್. ನಾನು ಎಷ್ಟು ಸ್ಮಾರ್ಟ್ ಆಗಿದೆ ಕೇಳ್ರಿ ಮೊದ್ಲು. ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡಿದ್ರೆ ಹುಡುಗಿರೆಲ್ಲ ಮೈ ಮೇಲೆ ಬೀಳೋದು. ನೋಡೋಣ ಏನಕ್ಕೆ ಬೀಳೋದು? ಮುದ್ದಾಡಕ್ಕೆ. ಬುದ್ದಾಡಕ್ಕೆ ಚಾಯ್ ಕಣ. ನನ್ಗಿಂತ ಜಾಸ್ತಿ ಇದೇ ಬೀಳ್ತಿದ್ರ. ತಿನ್ನು ನೋಡೋ ಸೈಡ್ ಕೊಡಿಲಿ. ಈಗ ಅವ್ನಿಗೊಂದ್ಸರಿ ಟೇಸ್ಟ್ ಮಾಡಿಸ್ತಾ ಏನಂತಿದ್ರೆ ನೋಡ, ಆಮೇಲೆ ತಿನ್ಸಣ ಜಾಸ್ತಿ. ಇವಾಗ ಒಂಚೂರು ತಗೊಂಡ್ ತಿಂದ. ಇನ್ನೂ ರೈಸ್ ಏನಾಯ್ತಾ ಗೊತ್ತಿಲ್ಲ ನನಗೆ, ನನಗೆ ಗೊತ್ತಿಲ್ಲ. ಇದಕ್ಕೆ ಸಾರ್ ಮಾಡ್ತೀವಿ ಯಾಕೆ ಇವತ್ತು ಗಾಬ್ರಿಲ್ ಮಾಡೋದಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಈರುಳ್ಳಿ ಜಾಸ್ತಿ ಇದ್ ಮಾಡ್ಬಿಟ್ನ ಅಂತ ಅನ್ನಿಸ್ತೈತೆ ಗೈಸ್. ನನಗೆ ಅನಿಸ್ತಂಗೆ ನೋಡ್ರಿ, ಬೇಕಾದ್ರೆ ಕುದೀತಿರೋದ್ ನೋಡ್ರಿ. ನನಗೆ ಅನಿಸ್ತಂಗೆ ಬೆಂದೈತಿ. ಓಪನ್ ಮಾಡಿದಾಗ ಏನಾರ ಎಗ್ ಬಾಯ್ಲ್ ಆಗ್ಬಿಟ್ಟು ಬಂದ್ಬಿಡ್ಬೇಕು ಹಂಗೆ ಹಾಫ್ ಬಾಯ್ಲ್ ಆಗಿ. ಅದ್ರಿಂದ ಕೋಳಿ ಒಳಗ್ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಕೋಳಿ ಬಂದ್ಬಿಟ್ರಂತೂ ಬರಲ್ಲ ಗೈಸ್. ಮುರಿದ ಹಾಕ್ದ. ಯಾಕೋ ಬದುಕೋ. ಹಿಂಗೆ ಕಣ ತಡಿಯೋ. ಹಂಗ ಯಾರು ಹಂಗೇನೆ ಏನೋ ಒಂದ್ ಎಕ್ಸ್ಚೇಂಜ್ ಆದಾಗೈತಲ್ಲ ನನ್ ಪ್ರಕಾರ. ಇಲ್ಲ ಕರೆಕ್ಟ್ ಆಗೈತೆ. ಹಂಗೆ ಇರೋದ್ ಕೊಡೋದು ಹಿಂಗ್ ಹಿಡ್ಕೋತಾರ. ಹಂಗೆ ಇರೋದು ಹಂಗೆ ಇರತ್ತ. ಬರ ಬಿಡ ಎಲ್ಲ ಹಿಡ್ಕೊಳ್ಳಿ. ಮೊಟ್ಟೆ ತಗ ನಾನು ಬೆಂದೈತೈತಿ, ಹಿಡ್ಕೊಳ್ಳಿ. ಭಯ ಇದೆ ಇದಾದ್ರು. ಅದು ನೀರ್ ಚೆಲ್ಬೇಕು ಈಗ. ಸೇವ್ ವಾಟರ್ ಮ್ಯಾನ್. ಚೆನ್ನಾಗಿ ಹೇಳ್ದ ಈಗ. ಗೈಸ್ ಮೊಟ್ಟೆ ಬಲೂನ್ ಆಗ್ಬಿಟ್ಟೈತೆ ನೋಡಿಲಿ. ಒಳಗಡೆ ಬಡ್ ಅಂತದ ಏನೋ ಗೊತ್ತಿಲ್ಲ. ಕಟ್ ಮಾಡಿದ ತಕ್ಷಣ ಕಟ್ ಮಾಡ್ಬಿಡ್ತಾನೆ. ಫ್ರೈ ಮಾಡ್ಬೇಕಾದ್ರೆ ಇನ್ ಹೆಂಗ್ ಮಾಡ್ತಾರ ಹಂಗ ಬಲೂನ್ ತರ ಇದೈತಿದೆ ಒಂಥರ. ಹೆಂಗ್ ಹೇಳಪ್ಪ ನಿಮ್ಗೆ. ರೈಸ್ ಮೊಟ್ಟೆ ಬೆಂದು ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದೊಂದ್ ಚೂರ್ ಬೆಂದೈತೆ ಅನ್ಬಿಟ್ಟು ಫುಲ್ ಸಡನ್ ತೆಗೆದ್ಬಿಟ್ಟೆ. ಒಂದೊಂದ್ ಚೂರ್ ಬೆಂದಿಲ್ಲ. ಏನಿಲ್ಲ. ಸ್ಪೂನ್ ಆಯಿಲ್, ಒಂದ್ ಸ್ಪೂನ್ ಆಯಿಲ್, ಅದ್ರ ಜೊತೆಗೆ ನನ್ ಮನುಷ್ಯನ ಏನ್ ನಾನು ಅದ್ರಲ್ಲಿ ಖಾರ ಇಲ್ಲ ಒಂಚೂರು. ಅಲ್ಲೇ ಎಗ್ ರೈಸ್ ಹಾಕಿದಾಗ್ಲೇ ಗೊತ್ತಾಯ್ತು ನನಗೆ. ಹಾಕಿ ಇಲ್ಲ ಜಾಸ್ತಿ ಹಾಕಿಲ್ಲ, ಅಷ್ಟೇ ಹಾಕಿರೋದು. ಆಯ್ತು. ನೆಕ್ಸ್ಟ್ ಚೂರು ಅರಿಶಿಣ, ಏನೇನೋ ಮಾಡ್ತಾ ಇದೀನಿ. ಏನೋ ಮಸಾಲೆ ಹಾಕ್ಬಿಟ್ಟು ಅರಿಶಿಣನೂ ಹಾಕಾಯ್ತು.
ಗೈಸ್ ಅರ್ಶಿನ ಹಾಕಾಯ್ತು. ನೆಕ್ಸ್ಟ್ ಮೊಸರು ಹಾಕ್ದೆ. ಆಮೇಲೆ ಇನ್ಯಾವುದೋ ಪೌಡ್ರ್ ಐತೆ ಅಂದಲ್ಲ ಅಲ್ಲಿ, ಗರಂ ಮಸಾಲ, ಚಿಕನ್ ಮಸಾಲ, ಚಿಕನ್ ಮಸಾಲ, ಏನೈತಿ ಎಲ್ಲ ಹಾಕದೆ. ಒಟ್ನಲ್ಲಿ ಮಸಾಲ ಬೇಕಷ್ಟೇ ನಮ್ಗೆ. ಏನೈತು ಮಸಾಲ ಎಲ್ಲ ಹಾಕೋದು. ಮೊಟ್ಟೆ ಆಯ್ತು ಅಂದ್ಬಿಟ್ಟೆ. ಯಾವ್ದೋ ಗೆಜ್ಜೆ ಸೌಂಡ್ ಅಂತ ಇದು ಡೋರ್ ಲಾಕ್ ಮಾಡಿದ್ಯಾ? ಗೆಜ್ಜೆ ಸೌಂಡ್ ಮುತ್ಕೊಂಡು ಯಾರು ನಡ್ಕೊಂಡ್ ಬಂದಾಗೆ. ಗೈಸ್ ಇವಾಗ ಆಯ್ತು. ಇವಾಗ ಎಣ್ಣೆಯಲ್ಲಿ ಚೂಸ್ ಫ್ರೈ ಮಾಡೋದು. ಅದು ಹೆಂಗಾಯ್ತು ಹೋಟ್ಲಲ್ಲಿ ಏನಾರು ಕೆಲಸ ಇದ್ರೆ ಕರೀರಿ, DM ಮಾಡಿ. ನಾವ್ ಯಾಕೊಂಡು ಹೋಟ್ಲ್ ಇಡ್ಬಾರ್ದು. ಹೋಟ್ಲು ಚೆನ್ನಾಗಿರ್ತದೆ ಗೈಸ್. ನಂಗೆ ಒಂಥರ ಇಷ್ಟ. ಹೋಟ್ಲು ಬಿಸ್ನೆಸ್ ಇಡಕ್ಕೂ ಇಷ್ಟ, ಹೋಟ್ಲಲ್ಲಿ ಎತ್ಕೊಂಡು ತಿನ್ನಕ್ಕೂ ಇಷ್ಟ. ಚೆನ್ನಾಗಿರ್ತದೆ. ನಾವು ಒಂದೇ ತಪ್ಪು ಮಾಡ್ಬಿಟ್ಟು ಉಪ್ಪು ಹಾಕದೆ ಮಾಡ್ತಿದ್ವಿ. ಎಲ್ಲ ಉಪ್ಪದು ಬೇಯಿಸ್ತಾ ಇದೀನಿ ಮೊಟ್ಟೆ. ಫುಲ್ ಕಮ್ಮಿ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಹೆಂಗ್ ಬರುತ್ತೋ ಗೊತ್ತಿಲ್ಲ, ಏನೋ ಒಂದು ಕೇಳವನ ಅನ್ಬಿಟ್ಟು ಮಾಡ್ಕೊಡ್ತಾ ಇದೀನಿ ಗೈಸ್. ನೋಡಿ ಈ ತರ ಬೇಯಿಸಿ, ಯಾರಂತೂ ಮಾಡಕ್ಕೆ ಅಂತೂ ಹೋಗ್ಲೇಬೇಕು. ಏನೋ ಒಂದು ಇದ್ದಿದ್ ಮಸಾಲೆಯಲ್ಲಿ ಟೇಸ್ಟಿ ಬೇಕು ಅಂದ, ಅದಕ್ಕೆ ಟೇಸ್ಟಿ ಏನೋ ಒಂದು ಏನೈತೆ ಅದನ್ನ ಹಾಕ್ಬಿಟ್ಟು ಮಾಡಿರೋದು. ಅಯ್ಯೋ ಹಂಗೆ ಮಲ್ಕೊ. ಕೋಚಿಂಗ್ ತಗೊಂಡಿರೋ ಸೊಪ್ಪು ನೋಡಿ ಮೊಟ್ಟೆ ಅದು ಗೈಸ್ ಮೊಟ್ಟೆ ಎತ್ತಕ್ ಗೊತ್ತಿಲ್ಲ ಅಂತಲ್ಲ, ಅದು ಬಿಟ್ಟೋಗಿತ್ತು. ಏನ್ ಹೇಳಿ ಇದು ಪಟ್ಟ ಅಂತ ಆಡ್ಬಿಡ್ತಲ್ಲ. ಏನು ಹಾಕಿ ಅಲ್ಲ ನಾನು. ಮೋಸ್ಟ್ಲಿ ನೀರು ಬೀಳ್ತು ಅನ್ಸುತ್ತೆ ಕೈಯಿಂದ. ಅದು ಯಾರು ಬಡ್ ಅಂತ ಆಡ್ಬಿಡೋದು ಅವನು. ನೀರಲ್ಲ ಅದು, ಸುಮ್ಮನೆ ಅದೇ ಯಾವ್ದು ಇದು ಎಲ್ಲ ಹಾಕೊಂಡು ಸುಮ್ನಿರ. ನೀರಲ್ಲಿ ಎಣ್ಣೆ ಐತೆ ಅದಕ್ಕೆ ಆಡ್ತಾ ಇರೋ ಸುಮ್ನಿರೋ. ಅಯ್ಯೋ ಅಯ್ಯೋ ಗಳು ಮಾಟಾನೆ ಯಾವುದು ಇದು. ಅಯ್ಯೋ ಮೊಟ್ಟೆನೆ ಹೊರಗೆ ಬಂದೈತಪ್ಪ ನೋಡಿಲಿ ಗೈಸ್. ಕಂಪ್ಲೀಟ್ ಎಗ್ ತವಾ ಫ್ರೈನ ಏನೋ ಒಂದು ಕಂಪ್ಲೀಟ್ ಇವನಿಗೆ ಕೊಡೋದೆ ಗೈಸ್. ಇವಾಗ ಮಾಡ್ಕೊಟ್ಟಿನಿ ಏನ ಎಗ್ ರೈಸು ಮತ್ತೆ ಎಗ್ ತವಾ ಫ್ರೈ. ಅದು ಏನೋ ಒಂದು ಮಸಾಲೆ ಏನೇನೈತೆ ಅದು ಹಾಕ್ಬಿಟ್ಟು ಮಾಡಿದೀನಿ ಗೈಸ್, ಅಷ್ಟೇ ಕೊಟ್ಟಿದ್ದೀನಿ. ನೋಡಿ ನೋಡೋಣ, ತಿನ್ನೋಣ. ತಿಂದಾದ್ಮೇಲೆ ಏನು ಹೇಳ್ತಾನೆ ಇಷ್ಟ ಆಗದ. ಸಿಗ್ ಬನ್ನಿ ಕೇಳೋಣ ಹೆಂಗೈತೆ ಅಂತ. ನನಗೇನಾರು ಆದ್ರೆ ಇವತ್ತು ಹಾಸ್ಪಿಟ್ಲಿಗೆ ಏನಾದ್ರು ಸೇರ್ಕೊಂಡ್ರೆ ಇದು ತಪ್ಪು. ನನಗೆ ಗ್ಯಾರಂಟಿ ಇದೆ ಗೈಸ್, ಎಗ್ ರೈಸಿಂದ ಏನೂ ಆಗಲ್ಲ. ಎಗ್ ತವಾ ಫ್ರೈನ ಬೆಳಗ್ಗೆ ಏನೋ ತವಾ ಇದಾಗ್ಬೋದು, ಗೊತ್ತಿಲ್ಲ. ತಿನ್ಲಿ ಪಾಪ, ತಿನ್ಲಿ ಹುಡುಗ. ಟೇಸ್ಟ್ ಹೇಗಿದ್ರೆ ಸಾಕು. ಕೇಳಿದ್ ಟೇಸ್ಟಿ ಓನ್ಲಿ. ಎಗ್ ರೈಸು ಚೆನ್ನಾಗೈತೆ ಅಂತ ನನಗನ್ನಿಸ್ತು. ಎಗ್ರೆಸ್ ಹೇಳೋದು ನಾನು ಆಗ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಈಗ ಇದು ತಿನ್ನೋದ ಬಂಡಾರ ಜೊತೆಗೆ ತಿನ್ನು. ಒಟ್ಟಿಗೆ ಒಂದೇ ಆಕಳ ಬಾಯಿಗೆ ಫುಲ್ಲ ನಾನೇನು ಮಾಡಲಿ. ಚೆನ್ನಾಗಿದೆ. ಎರಡರಲ್ಲಿ ಯಾವುದು? ಎರಡು ಚೆನ್ನಾಗಿದೆ. ಎರಡರ ಒಂದು ರೇಟಿಂಗ್ ಕೊಡಾಯ್ತು. ಎಗ್ ರೈಸ್ಗೆ ಎಷ್ಟು? ಎಗ್ ರೈಸ್ಗೆ 9. 10ಗಾ? ಹ್ಞೂ. ಹಾಂ, ಇದಕ್ಕೆ 8.5. 8.5. ನನಗೆ ಅದು ಉಪ್ಪು ಗೊತ್ತಿಲ್ಲ. ಮಂಡೆ ಭಂಡಾರ ಸೀಸ್ ಅವನೇ ಭಂಡಾರ ಸೀಸ್ ಆಯ್ತು. ಅದು ಹೆಂಗೈತೆ ಅದು ಉಪ್ಪ ಲಾಸ್ಟ್ ಎಲ್ಲ ಕರೆಕ್ಟ್ ಆಗೈತೆ. ಸೀದಿದ್ ಒಂಚೂರು ಬಾಯ್ಕೆ ಟೇಸ್ಟ್. ಅದೊಂಚೂರು ಸೀದಿರ ತೆಗ್ದು ಹಾಕ್ಬಿಡು ಸೈಡ್. ಅಷ್ಟ ಚೆನ್ನಾಗೈತೆ.
ನಾವ್ ಯಾಕೊಂದು ಹೋಟ್ಲ್ ಇಡ್ಬಾರ್ದು? ಹೋಟ್ಲ್ ಇಡಬೇಕಂತೆ ನೋಡಿ ಗೈಸ್, ಹೋಟ್ಲ್ ಇಡೋಣ ಬತ್ತೀರಾ? ಹೋಟ್ಲ್ ಇಡಬೇಕಂತೆ, ಆದ್ರೂ ಹೋಟ್ಲ್ ಇಡೋ ಹತ್ರ ಮಜಾ ಇರುತ್ತೆ ಗೈಸ್. ವೆಂಕಿ ಅಣ್ಣಂಗೆ ಯಾಕೆ ಕಾಂಪಿಟೇಷನ್ ಕೊಡಬಾರ್ದು? ವೆಂಕಿ ಅಣ್ಣಂಗೆ ಹೇಳ್ತೀನಿ, ಅಣ್ಣ ಮಾಡ್ಕೊಡ್ತೀನಿ ಬರೋಣ, ಎಂತ ಡಯಟ್ ಫುಡ್ ಬೇಕಣ್ಣ, ಬೇಕಾದ್ರೆ ಮಾಡ್ಕೊಡ್ತೀನಿ ಬರೋಣ ಅಂತ ಅಣ್ಣ ತಿಂತೀನಿ. ಎಗ್ ರೈಸಲ್ಲಿ ಒಂಚೂರು ಈರುಳ್ಳಿ ಸೀಸ್ಬಿಟ್ಟಿದ್ದೀನಿ, ಅದು ಟೇಸ್ಟಿಯಾಗಿರುತ್ತದೆ ಈರುಳ್ಳಿ ಸೀಸಿದ್ರು. ಅಂದ್ರೆ ಇದು ಎಗ್ಗಲ್ಲಿ ಒಂಚೂರು ರೋಸ್ಟ್ ಆಗ್ಬಿಟ್ಟಿರ್ತೀನಿ. ಮೆಣಸಿನ್ಕಾಯಿ ಸೀದೋಗದೆ. ದಯವಿಟ್ಟು ಮನೇಲಿ ಯಾರು ಟ್ರೈ ಮಾಡಬೇಕು. ನಾನು ಇದು ಸುಮ್ಮನೆ ಏನೋ ಒಂದು ಏನೈತೆ ಒಟ್ಟ ಮನೇಲಿ ಏನೈತೆ ಇಂಗ್ರೀಡಿಯೆಂಟ್ಸ್ ಅದನ್ನು ತಗೊಂಡು ಮಾಡಿದ್ದು ಅಷ್ಟೇ, ಇನ್ನೇನೂ ಇಲ್ಲ. ನನಗೀಗ ಅಲ್ಲಿ ಏನಾದ್ರು ಈಗ ವಾಂಗಿಬಾತ್ ಪೌಡ್ರ್ ಸಿಕ್ಕಿರೋ ಅದನ್ನೂ ಹಾಕಿವೆ ನಾನು ಯಾವುದಕ್ಕೂ ಹಾಕಿದ್ದೆ ಸರ್ ವಾಂಗಿಬಾತ್ ಪೌಡ್ರ್. ಯಾವುದಕ್ಕೆ ಟೊಮಟೊ ಗೊಜ್ಜಿಗೆ ಖಾರ ಪುಡಿ ಜೊತೆ ವಾಂಗಿಬಾತ್ ಪೌಡ್ರನ್ನ ಹಾಕಿದೆ, ಟೊಮಟೊ ಗೊಜ್ಜಿಗೆ ಚಿಕನ್ ಮಸಾಲ, ಮಟನ್ ಮಸಾಲ ಎಲ್ಲ ಏನಾಯ್ತದೆ ಹಾಕ್ತಾ ಇರೋದೆ. ಈ ಕಬಾಬ್ ಪೌಡ್ರ್ ಇದ್ದಿದ್ರೆ ಪಕ್ಕ ಅದಕ್ಕೂ ಹಾಕಿದ್ದೇವೆ ಎಗ್ಗಿಗೆ. ಇದೇ ಫಸ್ಟ್ ಅನ್ಸುತ್ತೆ ಫುಡ್ ಬ್ಲಾಗ್ ಮಾಡೋದು. ಇಲ್ಲ ಫುಡ್ ಬ್ಲಾಗ್ ಅಂದರೆ ಇದು ಒಂದ್ಸತಿ ವೆಂಕಿ ಪಲಾವ್ ಹೋಗ್ಬಿಟ್ಟು ತಿಂದಿದ್ವಲ್ಲ ಅದೊಂದು, ಬೇಕಾದ್ರೆ ನೋಡಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೋಡಿ. ಆಮೇಲೆ ನಾವು ಫುಡ್ನ ಪ್ರಿಪೇರ್ ಅಂದರೆ ನಾವೇ ಮಾಡಿ ತಿಂತಿರೋದು, ನಾನು ತಿಂತಾ ಇಲ್ಲ ಅವ್ನು ತಿಂತಾ ಇರೋದು, ಅದನ್ನು ತಿಂತಾ ಇರೋದು ಅಂದರೆ ಇದೇ ಫಸ್ಟ್ ಬ್ಲಾಗ್. ಮತ್ತು ನಿಮ್ಮ ಹುಡುಗಿ ಹೆಂಗವ್ರೆ ಗೈಸ್? ನೋಡೋದ್ರಲ್ಲ ಇವಾಗ ಏನೇನು ಮಾಡಿದ್ರೆ ಎಗ್ ರೈಸ್ ಮತ್ತು ಎಗ್ ತವಾ ಫ್ರೈ ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಅದರಲ್ಲೇ ಮಾಡಿದ್ದು. ನೋಡಿದ್ರೆ ಅವ್ನು ರಿವ್ಯೂಗೆ ಕೊಟ್ಟನಲ್ಲ, ಎಷ್ಟು ಎಗ್ ರೈಸ್ಗೆ ಎಷ್ಟು ಕೊಟ್ಟೆ? 9.9. ಆಮೇಲೆ ಎಗ್ ತವಾ ಫ್ರೈಗೆ 8.5 ಕೊಟ್ಟ. ನೋಡೋದ್ರಲ್ಲ, ನೀವು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನಾನು ಇದು ಸುಮ್ಮನೆ ಏನೇನು ಮಸಾಲೆ ಐತೆ ಅವ್ನು ಏನು ಕೇಳಿದ್ದಕ್ಕೆ ಸುಮ್ಮನೆ ಹೆಂಗೆ ವ್ಲಾಗ್ ಮಾಡೋದೇ ಚೆನ್ನಾಗಿರುತ್ತೆ ಅಂತ ಮಾಡಿದ್ದು. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅಷ್ಟು ಮಾಡಿ ಗೈಸ್. ಮತ್ತೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾರ್ಯಾರು ಈ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಯಾರು ನ್ಯೂ ವ್ಯೂವರ್ಸ್ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನೊಂದು ಹಳೆ ವ್ಲಾಗ್ಗಳು ಯಾರು ನೋಡಿಲ್ಲ ಹೋಗಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಇದು ನಾವು ವೆಂಕಿ ಪಲಾವ್ ಹತ್ರಕ್ಕೆ ಹೋಗಿದ್ದು ಲಿಂಕ್ ಹಾಕ್ತೀನಿ ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್.